ಅಲ್ಫಾಲ್ಫಾ ಆಯುರ್ವೇದದ ಪ್ರಕಾರ ಇದು ಬಹಳಷ್ಟು ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಪ್ರಭಾವಶಾಲಿಯಾದ ಗಿಡಮೂಲಿಕೆ. ಇದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿದ್ರೂ ಕೂಡ ಬಹಳಷ್ಟು ಕಡಿಮೆ ಜನರಿಗೆ ಪರಿಚಿತವಾಗಿದೆ. ವೈಜ್ಞಾನಿಕವಾಗಿ ಇದನ್ನು ಮೆಡಿಕ್ಯಾಗೋ ಸಟೈವಾ ಅಂತ ಕರೀತಾರೆ. ಸಾಮಾನ್ಯವಾಗಿ ಲ್ಯುಸರ್ನಾ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ರಿಜ್ಕಾ ಅಂತ ಕರೆಯಲಾಗುತ್ತೆ. ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಇದನ್ನು ಬೆಳೆಯಲಾಗುತ್ತೆ. ಅಲ್ಫಾಲ್ಫಾ ಈ ಪದ ಹೆಚ್ಚಾಗಿ ನಾರ್ತ್ ಅಮೆರಿಕಾದಲ್ಲಿ ಬಳಸಲಾಗುತ್ತೆ. ಇದು ಒಂದು ಅರೇಬಿಕ್ ಪದ. ಇದರರ್ಥ ಪ್ಲಾಂಟ್ಸ್ ಫಾದರ್ ಅಂದ್ರೆ ಸಸ್ಯಗಳ ತಂದೆ. ಹೀಗೆ ಯಾಕೆ ಹೇಳಲಾಗುತ್ತೆ ಗೊತ್ತಾ? ಈ ಗಿಡಮೂಲಿಕೆ ಎಲ್ಲಾ ತರಹದ ಪೋಷಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ಇದರ ಬೇರು 10ರಿಂದ 12 ಮೀಟರ್ನಷ್ಟು ಆಳ ಹೋಗುತ್ತವೆ. ಹೀಗಾಗಿ ಇದು ಮಣ್ಣಿನಿಂದ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಇದರ ಬೇರುಗಳಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರೋದ್ರಿಂದ ಇವು ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿಸುತ್ತವೆ. ಈ ಸಸ್ಯದಲ್ಲಿ ಪರ್ಪಲ್ ಕಲರ್ ನೇರಳೆ ಬಣ್ಣದ ಹೂ ಬಿಡುತ್ತವೆ ಮತ್ತು ಇದರ ಬೀಜ, ಹೂ, ಎಲೆ ಎಲ್ಲವೂ ಔಷಧಿ ಗುಣಗಳನ್ನ ಹೊಂದಿವೆ. ಇದರ ಬೀಜಗಳು ಪ್ರೋಟೀನ್, ಹೆಲ್ದಿ ಫೈಬರ್, ದಿನಕ್ಕೆ ಬೇಕಾಗುವ ವಿಟಮಿನ್ ಕೆಯ 13% ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಇ, ಫಾಸ್ಫರಸ್, ಐರನ್, ಜಿಂಕ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಫೈಟೋ ಎಸ್ಟ್ರೋಜನ್ಗಳು ಹೀಗೆ ಇನ್ನು ಹಲವಾರು ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿವೆ. ಇದರ ಔಷಧೀಯ ಗುಣಗಳನ್ನು ನೋಡಿದ್ರೆ ಮೊದಲನೇದಾಗಿ ಹಸಿವು ಹೆಚ್ಚಿಸುತ್ತದೆ. ಅಲ್ಫಾಲ್ಫಾ ಬೀಜಗಳ ಮೊಳಕೆ ಅಥವಾ ಇದರ ಟಾನಿಕ್ ಕೂಡ ಸಿಗುತ್ತೆ. ಇದರ ಸೇವನೆಯಿಂದ ಜೀರ್ಣಕ್ರಿಯೆ ಉತ್ತೇಜನಗೊಂಡು ಪೋಷಕಾಂಶಗಳ ಹೀರಿಕೆ ಚೆನ್ನಾಗಿ ಆಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿನ 7 ಧಾತುಗಳನ್ನು ಅಂದ್ರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಇವುಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ. ಎರಡನೇದಾಗಿ ತೂಕ ಹೆಚ್ಚಿಸುತ್ತದೆ. ಇದರ ಸೇವನೆಯಿಂದ ಪೋಷಕಾಂಶಗಳ ಹೀರಿಕೆ ಚೆನ್ನಾಗಿ ಆಗೋದ್ರಿಂದ ದೇಹದಲ್ಲಿ ಒಳ್ಳೆಯ ಕೊಬ್ಬಿನ ಪ್ರಮಾಣ ಹೆಚ್ಚಾಗೋದ್ರಿಂದ ತೂಕ ಕೂಡ ಹೆಚ್ಚುತ್ತದೆ. ಅಂದ್ರೆ ಕಡಿಮೆ ತೂಕ ಇರುವವರಿಗೆ ಇದು ತುಂಬಾನೇ ಒಳ್ಳೆಯದು. ಮೂರನೇದಾಗಿ ಮಹಿಳೆಯರ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಪಿಸಿಒಡಿ, ಪಿಸಿಒಎಸ್ ಸಮಸ್ಯೆಯಲ್ಲಿ ಮಹಿಳೆಯರಲ್ಲಿ ಎಸ್ಟ್ರೋಜನ್ ಹಾರ್ಮೋನಿನ ಕೊರತೆ ಉಂಟಾಗುತ್ತದೆ. ಪ್ರೊಜೆಸ್ಟೆರಾನ್ ಹಾರ್ಮೋನಿನ ಕೊರತೆ ಆಗುತ್ತದೆ. ಇದರಿಂದ ಮಂತ್ಲಿ ಸೈಕಲ್ ಡಿಸ್ಟರ್ಬ್ ಆಗುತ್ತೆ. ಈ ಬೀಜದಲ್ಲಿರ್ತಕ್ಕಂಥ ಕೆಲವು ಮೈಕ್ರೋ ಎನ್ಸೈಮ್ಗಳು ನಮ್ಮ ದೇಹದ ಈ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡುತ್ತವೆ. ಪಿಸಿಒಡಿ, ಪಿಸಿಒಎಸ್ ಸಮಸ್ಯೆ ಬ್ಯಾಲೆನ್ಸ್ ಮಾಡುವಲ್ಲಿ ಸಹಾಯ ಮಾಡುತ್ತವೆ. ಅಷ್ಟೇ ಅಲ್ಲ, ಅಲ್ಫಾಲ್ಫಾ ಸೇವನೆ ಮೆನೋಪಾಸ್ ಸಮಯದಲ್ಲಿ ಕೂಡ ಲಾಭ ಕೊಡುತ್ತೆ. ಯಾಕೆಂದ್ರೆ ಇದರಲ್ಲಿ ಫೈಟೋ ಎಸ್ಟ್ರೋಜನ್ಗಳು ಕಂಡುಬರುತ್ತವೆ. ಇವುಗಳಿಂದ ನಮ್ಮ ದೇಹದಲ್ಲಿ ಎಸ್ಟ್ರೋಜನ್ ಕೊರತೆ ಆಗಲ್ಲ. ಮೆನೋಪಾಸ್ ಸಮಯದಲ್ಲಿ ಸ್ವಲ್ಪ ರಿಲೀಫ್ ಸಿಗುತ್ತೆ. ಪ್ರೆಗ್ನೆನ್ಸಿ ಸಮಯದಲ್ಲಿ ಕೂಡ ಇವುಗಳ ಸೇವನೆ ಸುರಕ್ಷಿತ. ನಾಲ್ಕನೇದಾಗಿ ಅಲ್ಫಾಲ್ಫಾದ ಮೊಳಕೆಯ ನಿಯಮಿತ ಸೇವನೆಯಿಂದ ಹೃದಯದ ಸಮಸ್ಯೆಗಳು ಬರುವ ಸಾಧ್ಯತೆ ಕಡಿಮೆ ಇರುತ್ತದೆ. ಇದರಲ್ಲಿ ಒಂದು ವಿಧವಾದ ಅಮೈನೋ ಆಸಿಡ್ ಕಂಡುಬರುತ್ತೆ. ಇದು ಕೊಬ್ಬಿನ ಜೊತೆ ಸೇರಿ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಅಮೈನೋ ಆಮ್ಲ ಕೊಬ್ಬಿನ ಜೊತೆ ಸೇರೋದ್ರಿಂದ ಎಲ್ಲಾ ಕೊಬ್ಬು ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಆಗಲ್ಲ. ಹೀಗೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ರಕ್ತ ಸಂಚಾರ ಸರಾಗವಾಗಿ ಆಗೋದ್ರಿಂದ ಹೈ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತದೆ. ಅಷ್ಟೇ ಅಲ್ಲ, ಒಂದು ವೇಳೆ ನಾವು ಹೊರಗಿನ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸುತ್ತಿದ್ರೆ ಈ ಅಲ್ಫಾಲ್ಫಾದ ಮೊಳಕೆ ಕಾಳುಗಳು ದಿನನಿತ್ಯ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಹೆಚ್ಚುತ್ತಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚುತ್ತದೆ. ಅಂದ್ರೆ ಎಲ್ಡಿಎಲ್ ಕಡಿಮೆಯಾಗಿ ಎಚ್ಡಿಎಲ್ ಹೆಚ್ಚುತ್ತದೆ. ಐದನೇದಾಗಿ ಮಧುಮೇಹಿಗಳಿಗೆ ಒಳ್ಳೆಯದು. ಹೃದಯದ ಆರೋಗ್ಯದ ಜೊತೆಗೆ ಇದು ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಇದರಲ್ಲಿರ್ತಕ್ಕಂಥ ಒಂದು ಅಮೈನೋ ಆಮ್ಲ ಎಲ್ ಕನವನೈನ್ ಇದು ಬ್ಲಡ್ ಶುಗರ್ ಕಡಿಮೆ ಮಾಡುವಲ್ಲಿ ತುಂಬಾನೇ ಪ್ರಭಾವಶಾಲಿಯಾಗಿದೆ. ಅಷ್ಟೇ ಅಲ್ಲ, ಅಲ್ಫಾಲ್ಫಾ ಫೈಬರ್ನಿಂದ ಕೂಡ ಸಮೃದ್ಧವಾಗಿದೆ. ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಬೇಗ ಸ್ಪೈಕ್ ಆಗಲ್ಲ. ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ನಿಯಂತ್ರಣದಲ್ಲಿರುತ್ತೆ. ಆದ್ದರಿಂದ ಮಧುಮೇಹಿಗಳಿಗೂ ಇದು ಒಳ್ಳೆಯದು. ಆರನೇದಾಗಿ ನಿದ್ರಾಹೀನತೆ ಸಮಸ್ಯೆ ಇದ್ದಾಗ ಈ ಅಲ್ಫಾಲ್ಫಾ ತುಂಬಾನೇ ಸಹಾಯ ಮಾಡುತ್ತೆ. ಅದು ಹೇಗೆ ಅಂದ್ರೆ ಇದು ಮೆಲಟೋನಿನ್ ಹಾರ್ಮೋನ್ ನಿಯಂತ್ರಣ ಮಾಡುತ್ತೆ. ಈ ಹಾರ್ಮೋನು ಪೀನಿಯಲ್ ಗ್ರಂಥಿಯಲ್ಲಿ ತಯಾರಾಗುತ್ತೆ. ಈ ಹಾರ್ಮೋನ್ ನಮ್ಮ ಸ್ಲೀಪ್ ಸೈಕಲ್ ನಿಯಂತ್ರಣ ಮಾಡಿ ಚೆನ್ನಾಗಿ ನಿದ್ರೆ ತರಿಸುತ್ತೆ. ಅದಕ್ಕೆ ಅಲ್ಫಾಲ್ಫಾ ನಿದ್ರಾಹೀನತೆ ಸಮಸ್ಯೆ ನಿವಾರಿಸುವಲ್ಲಿ ಕೂಡ ಸಹಾಯ ಮಾಡುತ್ತೆ. ಸ್ಟ್ರೆಸ್ ಕೂಡ ಕಡಿಮೆ ಮಾಡುತ್ತೆ. ಏಳನೇದಾಗಿ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದ್ರೆ ಇದು ಪ್ರೋಟೀನ್ನಿಂದ ಸಮೃದ್ಧವಾಗಿದೆ ಮತ್ತು ಅಲ್ಫಾಲ್ಫಾದಲ್ಲಿರ್ತಕ್ಕಂಥ ಕ್ಲೋರೋಫಿಲ್ ವಿಟಮಿನ್ ಎ ಇಂದ ಸಮೃದ್ಧವಾಗಿರುತ್ತೆ. ಇದು ನಮ್ಮ ಚರ್ಮದ ರೇಡಿಯನ್ಸ್ ಅಂದ್ರೆ ನಮ್ಮ ಚರ್ಮದ ಹೊಳಪು ಏನಿದೆಯಲ್ಲ ಅದನ್ನು ಹೆಚ್ಚಿಸುತ್ತೆ.
ಎಂಟನೇದಾಗಿ ಇದರ ಸೇವನೆ ಕೂದಲಿನ ಆರೋಗ್ಯಕ್ಕೂ ಒಳ್ಳೆಯದು. ಕೂದಲಿನ ಥಿಕ್ನೆಸ್ ಹೆಚ್ಚಿಸುತ್ತದೆ, ಯಾಕೆಂದ್ರೆ ಇದು ವಿಟಮಿನ್ ಬಿ ಇಂದ ಸಮೃದ್ಧವಾಗಿದೆ. ಒಂಬತ್ತನೇದಾಗಿ ಇದರ ಸೇವನೆ ಕಣ್ಣಿನ ದೃಷ್ಟಿ ಹೆಚ್ಚಿಸುತ್ತದೆ, ನಮ್ಮ ಕಣ್ಣುಗಳ ಆರೋಗ್ಯ ಸುಧಾರಿಸುತ್ತವೆ. ಹತ್ತನೇದಾಗಿ ಆರ್ಥ್ರೈಟಿಸ್ ಇದ್ದವರಿಗೂ ಇದು ಒಳ್ಳೆಯದು. ಆರ್ಥ್ರೈಟಿಸ್ ಉಂಟಾಗಲು ಮುಖ್ಯ ಕಾರಣ ಅಂದ್ರೆ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಯ ಕೊರತೆ. ಅಲ್ಫಾಲ್ಫಾ ಇವುಗಳ ಹೀರಿಕೆ ಚೆನ್ನಾಗಿ ಆಗಲು ಸಹಾಯ ಮಾಡುತ್ತೆ. ಹೀಗೆ ಆರ್ಥ್ರೈಟಿಸ್ ಇದ್ದವರಿಗೂ ಕೂಡ ಇದು ಲಾಭ ಕೊಡುತ್ತೆ. ಹನ್ನೊಂದನೇದಾಗಿ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಸುಸ್ತು ಅನಿಸಿದಾಗ ಈ ಅಲ್ಫಾಲ್ಫಾ ತುಂಬಾನೇ ಲಾಭ ಕೊಡುತ್ತೆ, ಯಾಕೆಂದ್ರೆ ಇದು ಕಬ್ಬಿಣದ ಅಂಶ ಕೂಡ ಹೊಂದಿದೆ. ಅನಿಮಿಯಾ ನಿವಾರಿಸುವಲ್ಲಿ ಇದು ಸಹಾಯ ಮಾಡುತ್ತೆ. 12ನೇದಾಗಿ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೂ ಇದು ತುಂಬಾನೇ ಒಳ್ಳೆಯದು. 13ನೇದಾಗಿ ಲಿವರ್ ಹೆಲ್ತ್ ಕಾಪಾಡುತ್ತೆ. ವಿಟಮಿನ್ ಕೆ ನಿಂದ ಸಮೃದ್ಧವಾಗಿರೋದ್ರಿಂದ ಇದು ಲಿವರ್ ಸರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತೆ. ಇನ್ನು 14ನೇದಾಗಿ ಕ್ಯಾನ್ಸರ್ ಜೊತೆ ಹೋರಾಡಲು ಇದು ಸಹಾಯ ಮಾಡುತ್ತೆ. ಕ್ಯಾನ್ಸರ್ ಇರ್ತಕ್ಕಂಥವರಿಗೂ ಕೂಡ ಇದು ತುಂಬಾನೇ ಆರೋಗ್ಯಯುತ ಆಹಾರ ಪದಾರ್ಥ ಅಂತ ಹೇಳ್ಬೋದು. ಇನ್ನು ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯಸ್ಸಿನವರಿಗೂ ಒಳ್ಳೆಯದು. ಇದನ್ನು ಹೇಗೆ ಬಳಸಬೇಕು? ಬೀಜಗಳನ್ನು ಮೊಳಕೆ ತರಿಸಿ ಸೇವಿಸಬಹುದು. ಇದರ ಹಿಟ್ಟು ಮಾಡಿ ಬೇರೆ ಹಿಟ್ಟುಗಳ ಜೊತೆ ಬೆರೆಸಿ ಸೇವಿಸಬಹುದು. ಸಾಂಬಾರು ಮಾಡಿ ಸೇವಿಸಬಹುದು. ಅಥವಾ ಇದರ ಟಾನಿಕ್ ಕೂಡ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಅದು ವಿಶೇಷವಾಗಿ ಏನಂತಂದ್ರೆ ಆಲ್ಫಾ ಟಾನಿಕ್ ಜಿನ್ಸೆಂಗ್ ಜೊತೆ ಇದ್ರೆ ಅದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.